ಕುದುರೆಮುಖ ದಟ್ಟ ಅರಣ್ಯದ ನಡುವೆ ಶಿಥಿಲಗೊಂಡ 3 ಮನೆಗಳು. ಈ 3 ಮನೆಗಳಲ್ಲಿ ತಲಾ ಒಬ್ಬೊಬ್ಬರು ವಾಸ. ಅವರಲ್ಲಿ 2 ವೃದ್ಧೆಯರು. ವನ್ಯಮೃಗಗಳ ಭೀತಿಯಿಂದ ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಈ ಮನೆಗಳಿಗೆ ಬಾಗಿಲು ಹಾಕಲಾಗುತ್ತದೆ. ಮರುದಿನ ಬೆಳಕು ಹರಿದ ಮೇಲಷ್ಟೇ ಬಾಗಿಲು ತೆರೆಯುವುದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯ ಕುದುರೆಮುಖ ಪಟ್ಟಣದಿಂದ 3 ಕಿಲೋಮೀಟರ್ ದೂರದ ಕುನ್ನಿಹಳ್ಳ ಪ್ರದೇಶದಿಂದ ಸ್ಥಳಾಂತರಕ್ಕಾಗಿ ವರ್ಷಗಳಿಂದ ಕಾಯುತ್ತಿರುವ 3 ಕುಟುಂಬಗಳ ದುಸ್ಥಿತಿ ಇದು. ಈ 3 ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಅವರಿಗೆ ಪರಿಹಾರ ಕೊಡುವ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಉದ್ಯಾನದ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಆದರೆ ತಾಂತ್ರಿಕ ಕಾರಣದಿಂದ ಈವರೆಗೂ ಅವರಿಗೆ ಪುನರ್ವಸತಿ ಪ್ಯಾಕೇಜ್ ಸಿಕ್ಕಿಲ್ಲ. ಧಾರಾಕಾರವಾಗಿ ಮಳೆ ಬೀಳುವ ಈ ಪ್ರದೇಶದಲ್ಲಿ ಈಗಲೋ ಆಗಲೋ ಬೀಳುವಂತಿರುವ ಮನೆಗಳಲ್ಲೇ 2 ವೃದ್ಧೆಯರು ಮತ್ತೊಬ್ಬ ಪುರುಷ ಬದುಕು ನಡೆಸುತ್ತಿದ್ದಾರೆ. 4 ದಶಕಗಳಿಂದ ಈ ದಟ್ಟ ಅರಣ್ಯದಲ್ಲೇ ನೆಲೆಸಿರುವ ವೃದ್ಧೆ ಶ್ಯಾಮಲಾದೇವಿ ಸ್ಥಳಾಂತರದ ಪ್ಯಾಕೇಜ್ಗಾಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಕಾರ್ಕಳದ ಕುದುರೆಮುಖ ವನ್ಯಜೀವಿ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಕಚೇರಿಗೆ ಹಲವು ಬಾರಿ ಅಲೆದಿದ್ದಾರೆ. ಸ್ಥಳಾಂತರ ಪ್ಯಾಕೇಜ್ಗಾಗಿ ಕೈಮುಗಿದು ಅಂಗಲಾಚಿದ್ದಾರೆ. ಆದರೆ ಫಲಿತಾಂಶ ಶೂನ್ಯ. ನಮ್ಮ 3 ಮನೆಗಳಿಗೆ 10 ಲಕ್ಷ ಆಸುಪಾಸಿನ ಪ್ಯಾಕೇಜ್ ಯಾವಾಗಲೋ ಸಿಗಬೇಕಿತ್ತು. ಆದರೆ ವರ್ಷಗಳಿಂದ ವೃದ್ಧಾಪ್ಯ ವೇತನದ ಹಣ, ಯಾರೋ ಕೈ ಸಹಾಯ ಮಾಡುವ ಹಣವೆಲ್ಲ ಕಚೇರಿ ಸುತ್ತಾಟಕ್ಕೆ ಖರ್ಚಾಗಿದ್ದು ಯಾವ ಪ್ರಯೋಜನವೂ ಆಗಿಲ್ಲ ಎಂದು ಶ್ಯಾಮಲಾದೇವಿ ನೋವಿನಿಂದ ನುಡಿದರು. ಮನೆಗಳಿಗೆ ಪರಿಹಾರ ಪಡೆಯಲು ಯುಸ್ವತ್ತು ಮಾಡಿಸಬೇಕು ಎಂದು ಕಾರ್ಕಳ ಡಿಎಫ್ಒ ಹೇಳಿದ್ದಾರೆ. ಕುದುರೆಮುಖ ಅಧಿಸೂಚಿತ ಪ್ರದೇಶದ ನಮ್ಮ ಮನೆಗಳ ದಾಖಲೆಗೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿಗೆ ಹೋಗಬೇಕಾಗುತ್ತದೆ. ಇದು ಮಣ್ಣಿನ ಗೋಡೆ ನೆಲ ಅಲ್ಲ, ಓಟೆ ಇಟ್ಟು ಅದ್ರ ಮೇಲೆ ಮಣ್ಣು ಹಾಕಿರೋದು. ಒಳ್ಳೆ ಮನುಷ್ಯ ಉಂಟಿಸಲ್ಲ, ಅದ್ರ ಕೆಲಸ ಆಗ್ತಾ ಇಲ್ಲ. ತಿರುಗಿ ಸಾಕತ್ತು ಮಳೆಗಾಲ ಹಳಿ ಸದ್ಯಕ್ಕೆ ನಮ್ಮ ಕೈಯಲ್ಲಿ ಆ ಕೆಲಸ ಆಗುತ್ತಿಲ್ಲ ಎಂದು ಶ್ಯಾಮಲಾದೇವಿ ಹೇಳಿದರು. 3 ಮನೆಗಳು ಬೀಳುವ ಸ್ಥಿತಿಯಲ್ಲಿವೆ. ಮಳೆಯಿಂದಾಗಿ ಸೌರಶಕ್ತಿ ಚಾಲಿತ ದೀಪ ಉರಿಯುತ್ತಿಲ್ಲ. ಸಂಜೆ 6 ಗಂಟೆಯ ನಂತರ ಮನೆಯ ಬಾಗಿಲು ತೆಗೆಯಲು ಧೈರ್ಯ ಇಲ್ಲ. ಮನೆ ಸಮೀಪದಲ್ಲೇ ಸೀಳುನಾಯಿಗಳ ಹಿಂಡು, ಚಿರತೆ, ಕುರ್ಕ ಬರುತ್ತವೆ ಎಂದು ಮತ್ತೊಂದು ಮನೆಯು ನಿವಾಸಿ ನಾಗರತ್ನಮ್ಮ ಆತಂಕದಿಂದ ಹೇಳಿದರು. ನಮಗೆ ಆರೋಗ್ಯ ಸಮಸ್ಯೆ ಆದಾಗ 25 ಕಿಲೋಮೀಟರ್ ದೂರದ ಕಳಸಕ್ಕೆ ಹೋಗಬೇಕು. ನಾವು ಅನಾಥರಾಗಿದ್ದೇವೆ. ಗಾಳಿ ಮಳೆಯಲ್ಲಿ ಈ ವರ್ಷ ಬದುಕಿ ಉಳಿಯುವ ಭರವಸೆ ಇಲ್ಲ ಎಂದು ನಾಗರತ್ನಮ್ಮ ಹತಾಶೆಯಿಂದ ಹೇಳಿದರು. ಈ 3 ಕುಟುಂಬಗಳ ಪುನರ್ವಸತಿ ಪ್ಯಾಕೇಜ್ ಪ್ರಕ್ರಿಯೆ ನಡೆಯುತ್ತಿದೆ. ಯುಸ್ವತ್ತು ದಾಖಲೆ ಸಿಗದೆ ಅವರಿಗೆ ಸಮಸ್ಯೆಯಾಗಿದೆ. ಹಿರಿಯ ಅಧಿಕಾರಿಗಳು ಗಮನ ಹರಿಸಿದ್ದಾರೆ ಎಂದು ಕುದುರೆಮುಖ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಜ್ಯೋತಿ ಮೆಣಸಿನಕಾಯಿ ತಿಳಿಸಿದ್ದಾರೆ. ನಾವು ಕಂಪ್ನಿ ಸ್ಟಾರ್ಟ್ ಆದಾಗಿಂದನೂ ಅದಾವ್ರಿ. ಕಂಪ್ನಿ ಸ್ಟಾರ್ಟ್ ಆಗಿದ್ದೆ 80. ಅಲ್ಲಿಂದ ಇಲ್ಲಿ ಎಷ್ಟು ವರ್ಷ ಆಗಿದೆ ಲೆಕ್ಕ ಹಾಕಿದ್ನಿ. ಅದನ್ನ ಮಾಡಿದಾರಪ್ಪ, ವ್ಯಾಲ್ಯೂಯೇಷನ್ ಕಟ್ಟಿದಾರ, ಇನ್ನೂ ಅದು ಏನಾಯ್ತೋ ಗೊತ್ತಿಲ್ಲ. ಕೇಳಕ್ ಹೋಗಿಲ್ವಾ? ಕೇಳಕ್ ಹೋಗಿದಾವಿ, ಬಿಡಿಸ್ತವಿ ಅಂತಾರೆ. ಯಾವಾಗ ಬಿಡಿಸ್ತಾರೆ ಯಾರಿಗೆ ಗೊತ್ತು. ಹೋದ್ಸರಿ ಮಳೆಗಾಲಕ್ಕೆ ಬಿಡಿಸ್ತವೆ ಅಂದ್ರಿ. ಗಾಡಿ ಬಿದ್ದಾಗ ನಾವು ನಾಡ ಕಚೇರಿಗೆ ಹೋಗಿ ಕೇಳಿದ್ವಿ, ಅವರು ಬಿಡಿಸ್ತಾರಲ್ಲ, ಮತ್ ನಾವೇ ಪರಿಹಾರ ಕೊಡ್ಬೇಕು ಅಂದ್ರು. ನನ್ನ ರೇಷನ್ ಕಾರ್ಡ್ ಉಂಟು, ಆಧಾರ್ ಕಾರ್ಡ್ ಉಂಟು, ದೃಢೀಕರಣ ಪತ್ರ ಉಂಟು, ಆಮೇಲೆ ಹಕ್ಕು ಪತ್ರ ಉಂಟು. ಈ ಜಾಗಕ್ಕೆ ನಾವು ಮುನ್ಸಿಪಾಲ್ಟಿ ಕಟ್ಟಿದ್ದು ರಸಿಪ್ಟು ಉಂಟು. ಇಷ್ಟು ದಿವಸ ಹೆಂಗೋ ಜೀವ ಕೈಲಿಟ್ಟು 6 ಗಂಟೆ ಮೇಲೆ ನಾವು ಹೊರಗಡೆ ಕಾಲಿಡಂಗಿಲ್ಲ. ಆಯ್ತು, ಯಾರಾದ್ರೂ ನಮ್ಮನ್ನು ನೋಡೋರು ಕೇಳೋರು. ಇವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಡಿಸೆಂಬರ್, ನವಂಬರ್ ಅಥವಾ ಇದೇ ತಿಂಗಳು ಹೇಳ್ತಾರೆ. ಏನ್ ಮಾಡ್ಬೇಕು ನಾವು? ನಮ್ಗೆ ಒಟ್ರಾಸಿ ಪ್ರಾಣಿಗಳಿಂದ ಬಚಾವ್ ಮಾಡಿದ್ರೆ ಸಾಕು. ನೋಡಿ, ಸ್ಥಳ ನಮ್ಗೆ ನೋಡಿ ಜಾಗ ಬೇಡ. ನಮಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರೆ ನನಗೊಂದು 9:30, ಅವಮ್ಮಗೊಂದು 12:30, ಮತ್ತೊಬ್ಬನಿಗೊಂದು 8:30. ಅದು ಚಿಲ್ಲರೆ ಉಂಟು ಮೇಲೆ ಬಿಡಿ, ಇಷ್ಟೇ. ಈಗ ಮತ್ತೆ ಹೆಚ್ಚಿಗೆ ಮಾಡ್ಬೇಕಂತ ಬಂದ್ರೆ ಪುನಃ ಮೊನ್ನೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ, ಹೆಚ್ಚಿಗೆ ಮಾಡ್ತೀವಿ ಅಂತ. ಇಷ್ಟರವರೆಗೆ ಒಬ್ಬರದು ಅಡ್ರೆಸ್ ಇಲ್ಲ. ಅಧಿಕಾರಿಗಳು ಭೇಟಿ ಅಂದ್ರೆ ಎಂತದ್ದು? ನಾಡ ಕಚೇರಿಯಿಂದ ಬರ್ತಾರೆ, ನೋಡಿ ಇವಾಗಿನ ರೇಟ್ ಹಾಕಿ ಕೊಡ್ತೀವಿ ಅಂತ ಒಂದು ಕೊಟ್ಟು ಹೋಗಿದ್ದಾರೆ ನೋಟಿಸ್. ಅದನ್ನು ಇಲ್ಲ, ಇದನ್ನು ಇಲ್ಲ, ಯಾವುದೂ ಇಲ್ಲ.
ಇದು 56 ಏರಿಯಾ ಅಂತ ಹೇಳ್ಬಿಟ್ಟು 94 ಸಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ನಾವು ಒಂದು 35-40 ವರ್ಷದಿಂದ ಇಲ್ಲಿ ವಾಸವಾಗಿದ್ದೇವೆ. ಆದರೆ 94 ಸಿಯಲ್ಲಿ ನಮಗೆ ಹಕ್ಕುಪತ್ರಗಳನ್ನು ಸಿಕ್ಕಿರ್ತದೆ. ಇಲ್ಲ ನಾಳೆ ನಿಮ್ಮನ್ನು ನಾವು ಎಬ್ಬಿಸ್ತೇವೆ, ನೀವು ಎಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ರೇಂಜರ್ ಮೇಡಮ್ ತುಂಬ ಒಳ್ಳೆಯವರು, ಅವೆಲ್ಲ ತುಂಬ ಸಹಕಾರ ಮಾಡಿದ್ದಾರೆ. ಅದೇ DF ಹತ್ರ ಮೊನ್ನೆ ಹೋಗಿ ಬಂದಿದ್ದೇವೆ, ತಹಸೀಲ್ದಾರ್ ಹತ್ರನೂ ಹೋಗಿ ಬಂದಿದ್ದೇವೆ, ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಆದರೆ ಈಗ ವ್ಯಾಲ್ಯೂಯೇಷನ್ ಇದರಿಂದ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ. ನಾವು ಕಟ್ಟೋದು, ನೀವು ಕಟ್ಟೋದು, ಅವ್ರು ಕಟ್ಟೋದು, ಇವ್ರು ಕಟ್ಟೋದು ಅಂತ ತಹಸೀಲ್ದಾರಿನ ಒಂದು ಅವ್ರು ತೋರಿಸ್ತಾರೆ. ತಹಸೀಲ್ದಾರ್ ಹತ್ರ ಹೋದರೆ ಇಲ್ಲ ನೀವು ಫಾರೆಸ್ಟನ್ನು ವಿಚಾರ ಮಾಡಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ನಮಗೆ ಈಗ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಪ್ರಾಣಿಗಳು ಭಯ ಅಂದರೆ ಸಾಯಂಕಾಲ 6 ಗಂಟೆ ಆದಮೇಲೆ ಮನೆ ಬಾಗಿಲು ತೆಗಿಯೋ ಹಾಗಿಲ್ಲ, ಅಷ್ಟು ಭಯ. ಹಾವುಗಳು ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾವುಗಳೆಲ್ಲ ಬಂದು ಸೇರ್ಕೊಂತವೆ. ಕಾಡು ಪ್ರಾಣಿಗಳು, ಸೀಳ್ನಾಯಿ, ಚಿರತೆ ಅಂತೆ, ಆನೆಗಳು ನೋಡಿ, ಆನೆ 6 ಗಂಟೆ ಆದರೆ ಸಾಕು ಬಂದಾಯ್ತು ಮನೆ ಹತ್ತಿರಕ್ಕೆ. ಹಂಗಾಗಿ ಪ್ರಾಣಿಗಳು ಭಯದಿಂದ ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮಗೆ ಒಂದು ಪುನರ್ವಸತಿ ಮಾಡಿ ಏನಾರು ಒಂದು ಪರಿಹಾರ ಕೊಡಬೇಕಂತ ನಾನು ಫಾರೆಸ್ಟಲ್ಲಿ ನಾನು ಬೆಳ್ಕೊತಾ ಇದ್ದೆ. ಒಂದು ರೋಡಿನ ವ್ಯವಸ್ಥೆ ಇಲ್ಲ ಇಲ್ಲಿ ಬರಲಿಕ್ಕೆ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕರೆಂಟ್ ಸಹ ಇಲ್ಲ ನಮಗೆ. ಏನೋ ಗೌರ್ಮೆಂಟಿಂದ ಒಂದು ಸಣ್ಣ ಸೋಲಾರ್ ಕೊಟ್ಟಿದ್ದಾರೆ, ಅದರಲ್ಲಿ ಬೆಳಕಿಗೆ ಒಂದು ಸಾಕಾಗುತ್ತೆ ಅಷ್ಟೇ. ಮನೆ ಒಳಗಡೆ ಬೆಳಕಿಗೆ, ಹೊರಗಡೆ ಏನು ಪ್ರಾಣಿಗಳು ಬಂದರೂ ನಮಗೆ ಒಳಗಡೆ ಬೆಳಕಿಗೆ ಏನೂ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.